ಹಾಯ್ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಮೆಣಸಿನ ಕಾಳಿನಿಂದ ಹೇಗೆ ರಸಮನ್ನು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ರಸಮ್ ತಿನ್ನೋದರಿಂದ ಅಜೀರ್ಣ ಆಗಿದ್ದರೆ ಅದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಜೀರಿಗೆ, ಕರಿಮೆಣಸು ಕಾಳು, ಮೆಂತ್ಯ ಹಾಕೋದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಸ್ನೇಹಿತರೆ. ಈ ರಸಮನ್ನು ನೀವು ಒಂದ್ಸಲ ಮಾಡಿಕೊಂಡು ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನಂತೂ ಸ್ವಲ್ಪ ರಸಮನ್ನು ತಟ್ಟೆಗೆ ಹಾಕ್ಕೊಂಡು ಕುಡಿತೀನಿ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ತಿನ್ನಿ ಸ್ನೇಹಿತರೆ. ಈ ವಿಧಾನದಲ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಸ್ವಲ್ಪ ಬೆಳ್ಳುಳ್ಳಿ, 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕರಿಮೆಣಸು ಕಾಳು ತಗೋಬೇಕು ಸ್ನೇಹಿತರೆ. ಸ್ವಲ್ಪ ಒಣ ಕೊಬ್ಬರಿಯನ್ನು ಬೇಯಿಸಿ ಇಟ್ಕೋಬೇಕು. ಸ್ವಲ್ಪ ಕರಿಬೇವನ್ನು ತಗೋಬೇಕು ಸ್ನೇಹಿತರೆ. ಅರ್ಧ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಪೂರ್ತಿ ಟೊಮೊಟೊನ ಹಾಕ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೋಬೇಕು ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಒಂದು 8ರಿಂದ 10 ಒಣಮೆಣಸಿನ್ಕಾಯಿಯನ್ನು ತಗೊಂಡಿದ್ದೀನಿ. ನಾರ್ಮಲ್ ಆಗಿರುವ ಒಣಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಒಣಮೆಣಸಿನ್ಕಾಯಿಯನ್ನು ಬಿಡಿಸಿಬಿಟ್ಟು ಈ ಥರ ನಾನು ಅದರಲ್ಲಿರುವ ಬೀಜವನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಹೀಗೆ ಹಾಕೋದ್ರಿಂದ. ಇನ್ನು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೋಬೇಕು ಸ್ನೇಹಿತರೆ. ಈಗ ನಾವು ತಗೊಂಡಿರುವ ಜೀರಿಗೆ, ಕರಿಮೆಣಸು ಕಾಳು, ಮೆಂತ್ಯ, ಒಣಮೆಣಸಿನ್ಕಾಯಿ, ಕರಿಬೇವನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ಒಂದು ಬಾಣಲೆಗೆ ಸೇರಿಸ್ಬಿಟ್ಟು ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕು. ಜೀರಿಗೆ, ಕರಿಮೆಣಸು ಕಾಳು, ಮೆಂತ್ಯ ಸೀದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ. ರಸಮ್ ನಿಧಾನವಾಗಿ ನಾವು ಬೇಯಿಸ್ಕೋಬೇಕು. ಈ ಕರಿಮೆಣಸು ಕಾಳಿನ ರಸಮನ್ನು ಕನಿಷ್ಠ ವಾರಕ್ಕೆ 2 ಸಲ ಆದರೂ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಲೂ ಮಸಾಲೆ ಸಾಂಬಾರು ಅಥವಾ ಸಾರನ್ನು ತಿನ್ನೋದರ ಬದಲಾಗಿ ಈ ಥರ ಮಾಡಿಕೊಂಡ್ರೆ ರಸಮ್ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅವೆಲ್ಲವನ್ನು ಉರುಳು ಕಲ್ಲಿಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ನಾವು ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣು ಮತ್ತು ಟೊಮೊಟೊವನ್ನು ಚೆನ್ನಾಗಿ ಹಿಸ್ಕೋಬೇಕು ಸ್ನೇಹಿತರೆ. ನೋಡಿ ನಾನು ಹಿಸ್ಕೊಂಡಿರುವ ನೀರು ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. 1-2 ನಿಮಿಷ ಬೇಯಿಸ್ಕೋಬೇಕು ಈರುಳ್ಳಿಯನ್ನು. ಅಜೀರ್ಣದಿಂದಾಗಿ ಹೊಟ್ಟೆ ಉಬ್ಬರ ಇದ್ದರೆ ಸ್ನೇಹಿತರೆ, ಆ ಸಮಯದಲ್ಲಿ ನಾವು ಈ ಥರ ಈ ರಸಮನ್ನು ಮಾಡಿಕೊಂಡು ತಿಂದರೆ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತೆ ಸ್ನೇಹಿತರೆ. ಒಗ್ಗರಣೆ ರೆಡಿಯಾಗಿದೆ ಸ್ನೇಹಿತರೆ. ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವುದನ್ನು ಸೇರಿಸ್ಕೊಂಡು ನಾವು 1 ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ. ಹಾಗೆ ಒಣಮೆಣಸಿನ್ಕಾಯಿ ಬೀಜವನ್ನು ಸೇರಿಸ್ಬಿಟ್ಟು ನಾವು ಬೇಯಿಸ್ಕೋಬೇಕು. ಈಗ ಒಗ್ಗರಣೆಗೆ ಸ್ನೇಹಿತರೆ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ
ಒಣಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಸ್ನೇಹಿತರೆ. ಹುಳಿಗೆ ತಕ್ಕ ನಾವು ಖಾರ ಹಾಕ್ಕೋಬೇಕು. ಇನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ರಸಮ್ ಅಂದರೆ ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಕೆಲವರು ಕರಿಮೆಣಸು ಕಾಳಿನ ರಸಮ್ಗೆ ಒಣ ಕೊಬ್ಬರಿ ಸೇರಿಸಲ್ಲ ಸ್ನೇಹಿತರೆ. ನಾನಿಲ್ಲಿ ಒಣ ಕೊಬ್ಬರಿಯನ್ನು ಬೇಯಿಸ್ಬಿಟ್ಟು ಹಾಕೋದ್ರಿಂದ ರಸಮ್ಗೆ ತುಂಬ ರುಚಿ ಬರುತ್ತೆ ಸ್ನೇಹಿತರೆ. ಇವಾಗ ರಸಮನ್ನು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ರಸಮ್ ಕುದಿಯುವಾಗಲೇ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಆ ಸ್ಮೆಲ್ ಅಂದರೆ ನನಗೆ ತುಂಬ ಇಷ್ಟ. ಆ ಸ್ಮೆಲ್ಲಿಂದನೇ ಗೊತ್ತಾಗುತ್ತೆ ಸ್ನೇಹಿತರೆ ರಸಮ್ಮು ಚೆನ್ನಾಗಿ ಬಂದಿದೆ ಅಂತ. ಚಿಟಿಕೆಯಷ್ಟು ಸಕ್ಕರೆ ಸೇರಿಸ್ಕೋಬೇಕು ಸ್ನೇಹಿತರೆ. ಇನ್ನು ರಸಮ್ಮನ್ನು ಇಳಿಸ್ಕೊತೀವಿ ಅನ್ನುವಾಗ ಕಟ್ ಮಾಡಿಕೊಂಡಿರೋ ಕೊತ್ತಂಬರಿಯನ್ನು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಕರಿಮೆಣಸು ಕಾಳಿನ ರಸಮ್ ರೆಡಿ ಆಯಿತು ಸ್ನೇಹಿತರೆ. ನೀವು ಒಂದ್ಸಲ ಆದರೂ ಹೀಗೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ನಾನು ತಟ್ಟೆಗೆ ಅನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸರ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾವು ಮಾಡಿದಂತಹ ಕರಿಮೆಣಸು ಕಾಳಿನ ರಸಮ್ ಹಾಕ್ಕೊತಾ ಇದ್ದೀನಿ. ರಸಮ್ಗೆ ಅನ್ನ ಸ್ವಲ್ಪ ಬೆಂದಿರಬೇಕು ಸ್ನೇಹಿತರೆ. ಆ ಥರ ಇದ್ರೇ ಚೆನ್ನಾಗೇ ಇರೋದು ರಸಮ್ಗೆ. ರಸಮ್ ಅನ್ನ ಮಿಕ್ಸರ್ ಜೊತೆ ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋಸನ್ನು ನೋಡಿ ನಮಗೆ ಸಪೋರ್ಟ್ ನೀಡಿ ಸ್ನೇಹಿತರೆ.